600 ಕೋಟಿ ರೂಪಾಯಿ ಮೌಲ್ಯದ ಒತ್ತುವರಿ ಮಾಡಿಕೊಳ್ಳಲಾಗಿದ್ದಂತಹ ಕಬ್ಜಾ ಮಾಡಿಕೊಳ್ಳಲಾಗಿದ್ದಂತಹ ಭೂಮಿಯನ್ನ ಸರ್ಕಾರ ಮತ್ತೆ ತನ್ನ ವಶಕ್ಕೆ ಪಡೆದಿದೆ. ಇದು ಜನವಸತಿ ಯೋಗ್ಯವಲ್ಲದಂತಹ ಪ್ರದೇಶ. ಅನಧಿಕೃತವಾಗಿ ಮನೆಗಳನ್ನು ನಿರ್ಮಿಸಿ, ಶೆಡ್ಗಳನ್ನು ನಿರ್ಮಿಸಿ, ಗುಡಿಸಲುಗಳನ್ನು ನಿರ್ಮಿಸಿ ಜನ ವಾಸ ಶುರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒತ್ತುವರಿ ತೆರವು ಮಾಡಲಾಗಿಲ್ಲ, ಅದರ 3 ಪಟ್ಟು ಒತ್ತುವರಿ ತೆರವು ಕಾರ್ಯಾಚರಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಈ ಅವಧಿಯಲ್ಲಿ ಕೋಗಿಲು ಬಡಾವಣೆಯಲ್ಲಿ ಕಾರ್ಯಾಚರಣೆಯ ಬಳಿಕ ಯಾವ ಶೆಡ್ಗಳನ್ನು ಕಳ್ಕೊಂಡಿದ್ದಾರೆ, ಮನೆಗಳನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆಯೋ ಅವರಿಗೆ ಪುನರ್ವಸತಿ ಕಲ್ಪಿಸುವುದಕ್ಕೂ ಕೂಡ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಆದರೆ ಷರತ್ತುಗಳನ್ನು ಅನ್ವಯಿಸಿದೆ. ಬೆಂಗಳೂರಿನ ಯಲಹಂಕ ಬಳಿಯ ಕೋಗಿಲು ಭೂ ಅಕ್ರಮ ಪ್ರಕರಣ ಇದೀಗ ರಾಜಕೀಯ ವಿವಾದಕ್ಕೆ ಕಾರಣ ಆಗಿದೆ, ರಾಜಕೀಯ ಕೆಸರಾಟಕ್ಕೆ ಕಾರಣ ಆಗಿದೆ. ರಾಷ್ಟ್ರಮಟ್ಟದಲ್ಲೂ ಕೂಡ ಈ ಒಂದು ಪ್ರಕರಣ ಭಾರಿ ಸದ್ದು ಮಾಡ್ತಾ ಇದೆ. ವಿಪಕ್ಷಗಳು ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ರೆ, ರಾಜ್ಯ ಸರ್ಕಾರ ವಿಪಕ್ಷಗಳ ಮೇಲೆ ಗುಡುಕ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರ ಅಕ್ರಮ ವಲಸಿಗರಿಗೆ ನೆರವು ನೀಡ್ತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಈಗಾಗಲೇ ಮೊನ್ನೆ ಬಿಜೆಪಿ ನಾಯಕರು ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟು ಒಂದಷ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ, ಒಂದಷ್ಟು ಆರೋಪವನ್ನ ಮಾಡಿದ್ದಾರೆ. ಇದರ ಮಧ್ಯೆ ರಾಜ್ಯದ ಬೊಕ್ಕಸಕ್ಕೆ 100 ಕೋಟಿ ಆದಾಯವನ್ನ ರಾಜ್ಯ ಸರ್ಕಾರ ಉಳಿಸಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೋಗಿಲು ಭೂ ಅಕ್ರಮ ಹಾಗಾದ್ರೆ ತಡೆದಿದ್ದು ತಪ್ಪ, ಸರ್ಕಾರ ತೆರವು ಕಾರ್ಯಾಚರಣೆಗೆ ಕೈ ಹಾಕಿದ್ದು ಯಾಕೆ ಅನ್ನೋ ಸಾಕಷ್ಟು ಕುತೂಹಲ ಒಂದಷ್ಟು ಜನರಲ್ಲಿರುತ್ತೆ. ಬಿಜೆಪಿ ಮಾಡದಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದ್ಯಾಕೆ, ಷರತ್ತು ಪೂರೈಸಿದವರಿಗೆ ಮಾತ್ರ ಪುನರ್ವಸತಿ ಭಾಗ್ಯ ಯಾಕೆ, ಈ ಎಲ್ಲ ಪ್ರಶ್ನೆಗಳು ಹಲವರನ್ನ ಕಾಡ್ತಾ ಇರ್ಬೋದು. ರಾಜ್ಯ ಸರ್ಕಾರ ಇಟ್ಟಂತಹ ದಿಟ್ಟ ಹೆಜ್ಜೆಯ ವಸ್ತುಸ್ಥಿತಿ ಏನು ಅನ್ನೋದನ್ನ ಇಲ್ಲಿ ನಾವು ಹೇಳ್ತೀವಿ, ಕೇಳಿ. ನಮಸ್ಕಾರ ವೀಕ್ಷಕರೇ. ಸರ್ಕಾರದ ಆಸ್ತಿ, ಸರ್ಕಾರದ ಭೂಮಿ, ಸರ್ಕಾರದ ಸಂಪತ್ತನ್ನ ರಕ್ಷಣೆ ಮಾಡುವಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ, ಹೊಣೆಗಾರಿಕೆ ಮತ್ತು ಕರ್ತವ್ಯ. ಒಂದು ವೇಳೆ ಸರ್ಕಾರದ ಭೂಮಿ ಕಬಳಿಕೆ ಆಗಿದ್ರೆ, ಯಾರಾದರೂ ಅದನ್ನ ಒತ್ತುವರಿ ಮಾಡ್ಕೊಂಡಿದ್ರೆ, ಕಬ್ಜಾ ಮಾಡ್ಕೊಂಡಿದ್ರೆ, ಅದನ್ನ ಆ ಕಬ್ಜಾ ಮಾಡಿಕೊಂಡವರಿಂದ ವಶಪಡಿಸಿಕೊಂಡು ಮತ್ತೆ ಸರ್ಕಾರದ ಬೊಕ್ಕಸಕ್ಕೆ ಸೇರುವಂತೆ ಮಾಡುವಂಥದ್ದು ಕೂಡ ಸರ್ಕಾರದ ಹೊಣೆಗಾರಿಕೆ. ಡಿಸೆಂಬರ್ 20ನೇ ತಾರೀಕು ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ಉತ್ತರ ತಾಲೂಕಿನ ಯಲಹಂಕ ಹೋಬಳಿಯ ಕೋಗಿಲು ಬಡಾವಣೆಯಲ್ಲಿ ರಾಜ್ಯ ಸರ್ಕಾರ 90 ಎಕರೆಯಷ್ಟು ಸರ್ಕಾರಿ ಭೂಮಿಯನ್ನ ಮತ್ತೆ ತನ್ನ ವಶಕ್ಕೆ ಪಡೆದುಕೊಂಡಿತು. 90 ಎಕರೆ ಭೂಮಿಯಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂತಹ 167ಕ್ಕೂ ಅಧಿಕ ಶೆಡ್ಡುಗಳನ್ನ, ಮನೆಗಳನ್ನ ತೆರವುಗೊಳಿಸಲಾಯಿತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥವಾ ಜಿಬಿಎ, ಕಂದಾಯ ಇಲಾಖೆ, ಬೆಂಗಳೂರು ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಯಿತು. ಮಾರುಕಟ್ಟೆಯ ಲೆಕ್ಕಾಚಾರದ ಪ್ರಕಾರ ಈ 90 ಎಕರೆಯ ಭೂಮಿಯ ಮೌಲ್ಯ 500 ರಿಂದ 600 ಕೋಟಿ ರೂಪಾಯಿ. 500 ರಿಂದ 600 ಕೋಟಿ ರೂಪಾಯಿ ಮೌಲ್ಯದ ಒತ್ತುವರಿ ಮಾಡಿಕೊಳ್ಳಲಾಗಿದ್ದಂತಹ, ಕಬ್ಜಾ ಮಾಡಿಕೊಳ್ಳಲಾಗಿದ್ದಂತಹ ಭೂಮಿಯನ್ನ ಸರ್ಕಾರ ಮತ್ತೆ ತನ್ನ ವಶಕ್ಕೆ ಪಡೆದುಕೊಂಡಿತು. ಇದು ಒಂದು ಅಂಶ. ಎರಡನೆಯದ್ದು, ಇದು ಜನವಸತಿ ಯೋಗ್ಯವಲ್ಲದಂತಹ ಪ್ರದೇಶ. ಜನವಸತಿ ಯೋಗ್ಯ ಅಲ್ಲ ಅಂತ ಹೇಳಿದ್ರೆ, ಇಲ್ಲಿ ಮನೆಗಳನ್ನ ಕಟ್ಕೊಂಡು ಶೆಡ್ಡುಗಳನ್ನ ನಿರ್ಮಿಸಿ ಅಥವಾ ಗುಡಿಸಲುಗಳನ್ನ ಹಾಕಿ ಇಲ್ಲಿ ಜನಸಾಮಾನ್ಯರು ಬದುಕಲಿಕ್ಕೆ ಯೋಗ್ಯ ಅಲ್ಲ. ಜನಸಾಮಾನ್ಯರು ಬದುಕಲಿಕ್ಕೆ ಯೋಗ್ಯ ಅಂತ ಹೇಳಿದ್ರೆ ನೆಲದ ಆ ಸುತ್ತಲಿನ ಪರಿಸರ ಪೂರಕ ಆಗಿರ್ಬೇಕು. ಸಿಕ್ಕ ಕಡೆ ಮನೆಗಳನ್ನ, ಶೆಡ್ಡುಗಳನ್ನ, ಗುಡಿಸಲುಗಳನ್ನ ನಿರ್ಮಿಸಕ್ಕಾಗಲ್ಲ. ಸರ್ಕಾರ ಈ ಪ್ರದೇಶ ಏನಿತ್ತು, 90 ಎಕರೆ ಏನಿತ್ತು, ಆ ಜಾಗವನ್ನ ಜನವಸತಿ ಯೋಗ್ಯವಲ್ಲದ ಭೂಮಿ ಅಂತೇಳಿ ಟಿಪ್ಪಣಿಯನ್ನ ಮಾಡಿತ್ತು. ಇಲ್ಲಿ ಯಾರು ಕೂಡ ವಾಸ ಮಾಡ್ಲಿಕ್ಕೆ ಇದು ಯೋಗ್ಯ ಅಲ್ಲ ಅಂತ ಹೇಳಿ. ಹೀಗಾಗಿ 2015ರಲ್ಲಿ ಸರ್ಕಾರ ಈ ಭೂಮಿಯನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಈಗಿನ ಜಿಬಿಎಗೆ ಘನತ್ಯಾಜ್ಯ ವಿಲೇವಾರಿಗಾಗಿ ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಬಿಬಿಎಂಪಿಗೆ ಬಿಟ್ಟುಕೊಟ್ಟಿತ್ತು, ಜನವಸತಿ ಯೋಗ್ಯವಲ್ಲದ ಪ್ರದೇಶ ಎನ್ನುವಂತ ಕಾರಣಕ್ಕೋಸ್ಕರ. ಆದ್ರೂ ಕೂಡ ಜನವಸತಿ ಯೋಗ್ಯ ಅಲ್ಲ ಅಂತ ಗೊತ್ತಿದ್ದರೂ ಕೂಡ ಅಲ್ಲಿ ಅನಧಿಕೃತವಾಗಿ ಮನೆಗಳನ್ನು ನಿರ್ಮಿಸಿ, ಶೆಡ್ಗಳನ್ನು ನಿರ್ಮಿಸಿ, ಗುಡಿಸಲುಗಳನ್ನು ನಿರ್ಮಿಸಿ ಜನ ವಾಸ ಮಾಡಕ್ಕೆ ಶುರು ಮಾಡಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸರ್ಕಾರಿ ಜಮೀನನ್ನ ಯಾರೆಲ್ಲ ಕಬಳಿಕೆ ಮಾಡಿದ್ದಾರೆ,
ಯಾರೆಲ್ಲ ಒತ್ತುವರಿ ಮಾಡಿಕೊಂಡಿದ್ದಾರೆ ಅವರಿಗೆ ಢವಢವ ಶುರುವಾಗಿದೆ. ಬೆಂಗಳೂರು 1ರಲ್ಲಿ ಡಿಸೆಂಬರ್ 20ನೇ ತಾರೀಕಿನವರೆಗಿನ ಸರ್ಕಾರದ ಅಧಿಕೃತ ಅಂಕಿ ಅಂಶಗಳ ಪ್ರಕಾರ ಡಿಸೆಂಬರ್ 20ನೇ ತಾರೀಕಿನವರೆಗೆಯೇ ಬೆಂಗಳೂರಲ್ಲಿ ಸುಮಾರು 343 ಎಕರೆಯಷ್ಟು ಸರ್ಕಾರಿ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಅದರ ಒಟ್ಟು ಮೌಲ್ಯ 1803 ಕೋಟಿ ರೂಪಾಯಿ. ಅಂದ್ರೆ 1803 ಕೋಟಿ ರೂಪಾಯಿಯಷ್ಟು ಮೊತ್ತದ 343 ಎಕರೆಯನ್ನ ಯಾರು ಕಬಳಿಕೆ ಮಾಡಿದ್ರು ಆ ಕಬಳಿಕೆದಾರರ ವಿರುದ್ಧ ಕ್ರಮಗಳನ್ನು ಕೈಗೊಂಡು ಸರ್ಕಾರ ಆ ಭೂಮಿಯನ್ನ ಮತ್ತೆ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಅಂದ್ರೆ ಸರ್ಕಾರದ ಜಾಗ, ಸರ್ಕಾರದ ಭೂಮಿ, ಸರ್ಕಾರದ ಸಂಪತ್ತನ್ನ ಉಳಿಸುವಂತಹ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ. ವೆರಿ ಇಂಪಾರ್ಟೆಂಟ್. ಇನ್ನೊಂದು ಅಂಕಿಅಂಶ ಏನು ಅಂತ ಹೇಳಿದ್ರೆ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒತ್ತುವರಿ ತೆರವು ಮಾಡಲಾಯ್ತಲ್ಲ, ಅದರ 3 ಪಟ್ಟು ಒತ್ತುವರಿ ತೆರವು ಕಾರ್ಯಾಚರಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಅವಧಿಯಲ್ಲಿ ನಡೀತಾ ಇದೆ. ಈ ಅವಧಿಯಲ್ಲಿ ವೆರಿ ಇಂಪಾರ್ಟೆಂಟ್, ಅನಿವಾರ್ಯ ಕೂಡ. ಕಾರಣ ಏನು ಅಂತ ಹೇಳಿದ್ರೆ, ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡದೆ ಹೋದ್ರೆ ದೀರ್ಘಕಾಲಕ್ಕೆ ಇದೇ ನಮ್ಮ ಭೂಮಿ, ನಮ್ದೇ ಇದು ಅಂಥೇಳಿ ವಕಾಲತ್ತನ್ನ ವಹಿಸಿ ವಾದವನ್ನ ಮಾಡಿ ಸರ್ಕಾರದ ಭೂಮಿಯನ್ನ ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ಕಬಳಿಕೆ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಸೊ ಅದರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಕ್ರಮಗಳನ್ನು ನೋಡಿ. ಬರೀ ಕೋಗಿಲು ಬಡಾವಣೆ ಮಾತ್ರ ಅಲ್ಲ, ಹೆಣ್ಣೂರಲ್ಲೂ ಕೂಡ ಸುಮಾರು 60 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿಗಳನ್ನು ವಶಪಡಿಸಿಕೊಳ್ಳಲಾಯಿತು, ಸರ್ಕಾರದ ಭೂಮಿಯನ್ನು ವಶಪಡಿಸಿಕೊಳ್ಳಲಾಯಿತು. ಬೆಂಗಳೂರು ನಗರ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ಜೆಡಿಎಸ್ನ ಮುಖಂಡ ಒಬ್ಬ ಕಬಳಿಕೆ ಮಾಡಿದಂತಹ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸರ್ಕಾರದ ಭೂಮಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಯಿತು. ಸೊ ಈ ಕಾರ್ಯಾಚರಣೆ ಏನಿದೆ, ಒತ್ತುವರಿ ತೆರವು ಕಾರ್ಯಾಚರಣೆ, ಇದು ನಿರಂತರವಾಗಿ ಸಿದ್ದರಾಮಯ್ಯನವರ ಸರ್ಕಾರದ ನೇತೃತ್ವದಲ್ಲಿ ನಿರಂತರವಾಗಿ ನಡೀತಾ ಇದೆ. ಜೊತೆಗೆ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಿಗಳಿಗೆ ಒಂದು ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದೆ. ಏನು ಅಂತ ಹೇಳಿದ್ರೆ, ಪ್ರತಿ ವಾರ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ಲೇಬೇಕು ಅಂತೇಳಿ. ಬರೀ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಕಂದಾಯ ಭೂಮಿಗೆ ಮಾತ್ರ ಸೀಮಿತವಾಗಿಲ್ಲ, ಅರಣ್ಯ ಇಲಾಖೆಯಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಿದೆ. ಸಚಿವ ಈಶ್ವರ್ ಖಂಡ್ರೆ ಅವರ ಇಲಾಖೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. GBA ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ, ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಕೂಡ ಕೈಗೊಳ್ತಾ ಇದೆ ಬೆಂಗಳೂರಲ್ಲಿ ಪ್ರತಿ ವಾರ, ವಲಯವಾರ. ಸೊ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಕೇವಲ ಕಂದಾಯ ಭೂಮಿಗೆ ಸೀಮಿತವಾಗಿಲ್ಲ, ಅರಣ್ಯ ಇಲಾಖೆಗೆ ಸೀಮಿತವಾಗಿಲ್ಲ, GBA ವ್ಯಾಪ್ತಿಗೆ ಸೀಮಿತವಾಗಿಲ್ಲ, ರಾಜ್ಯದ ಎಲ್ಲಾ ಕಡೆಯೂ ಕೂಡ ಇದು ನಿರಂತರವಾಗಿ ನಡೀತಾ ಇರುವಂಥದ್ದು. ವೆರಿ ಇಂಪಾರ್ಟೆಂಟ್ ಡಿಸಿಷನ್. ಈ ಕೋಗಿಲು ಬಡಾವಣೆಯಲ್ಲಿ ಕಾರ್ಯಾಚರಣೆಯ ಬಳಿಕ ಯಾರು ಶೆಡ್ಗಳನ್ನು ಕಳ್ಕೊಂಡಿದ್ದಾರೆ, ಮನೆಗಳನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆಯೋ ಅವರಿಗೆ ಪುನರ್ವಸತಿ ಕಲ್ಪಿಸುವುದಕ್ಕೂ ಕೂಡ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಆದ್ರೆ ಷರತ್ತುಗಳನ್ನು ಅನ್ವಯಿಸಿ. ಷರತ್ತುಗಳೇನು ಅಂತ ಹೇಳಿದ್ರೆ, ಅವರಿಗೆ ಬೇರೆ ಎಲ್ಲೂ ಕೂಡ ಜಾಗ ಇರಬಾರ್ದು, ಮೂಲತಃ ಕರ್ನಾಟಕದವರಾಗಿರ್ಬೇಕು, ಅವರಿಗೆ ಬೇರೆ ಎಲ್ಲೂ ಕೂಡ ಜಾಗ ಇರಬಾರ್ದು, ಪೂರಕ ದಾಖಲೆಗಳಿರಬೇಕು. ಅಂಥವರಿಗೆ ಮುಖ್ಯಮಂತ್ರಿ ವಸತಿ ಯೋಜನೆಯ ಅಡಿಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಏನಿದೆ ಅದು ಕಟ್ಟಿರುವಂತಹ ಮನೆಗಳನ್ನು ಕೊಡ್ಲಿಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಅದು ಕೂಡ ಷರತ್ತುಗಳು ಅನ್ವಯಿಸಿ, ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ, ಪೂರಕವಾದಂತಹ ದಾಖಲೆಗಳನ್ನು ಕೊಟ್ಟರೆ ಮಾತ್ರ, ಇಲ್ಲದಿದ್ದರೆ. ಸೊ ತೆರವು ಕಾರ್ಯಾಚರಣೆಯನ್ನು ರಾಜ್ಯ ಸರ್ಕಾರದ ಕಡೆಯಿಂದ ಅತ್ಯಂತ ಮಹತ್ವದ ನಿರ್ಧಾರ. ರಾಜಕಾಲುವೆ ಒತ್ತುವರಿ ಮಾಡಿಕೊಂಡವರ ವಿರುದ್ಧ ಸುಮ್ಮನಿರಕ್ಕಾಗಲ್ಲ. ಈಗ ಬೆಂಗಳೂರಲ್ಲಿ ಮಳೆ ಜೋರಾದಂತಹ ಸಂದರ್ಭದಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಬೇಕು ಅಂತ ಹೇಳ್ತಾರೆ. ಹಂಗ್ ನೋಡಕ್ ಹೋದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ರಾಜಕಾಲುವೆ ಒತ್ತುವರಿ ಕಾರ್ಯಾಚರಣೆ ನಡೆದಿತ್ತು. 2ನೇ ಅವಧಿಯಲ್ಲೂ ಕೂಡ ನಡೆದಿದೆ. ಬಿಜೆಪಿ ಅವಧಿಯಲ್ಲೇ ಒತ್ತುವರಿ ತೆರವು ಕಾರ್ಯಾಚರಣೆ ಬಹುತೇಕ ನಿಂತಿರುವಂತದ್ದು, ನಿಧಾನಗತಿ. ಅಂದ್ರೆ ಇವರಿಗೆ ಆಸಕ್ತಿನೇ ಇಲ್ಲ ತೆರವು ಕಾರ್ಯಾಚರಣೆ ಮಾಡ್ಲಿಕ್ಕೆ, ಕಬಳಿಕೆದಾರರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ರೆಡಿನೇ ಇಲ್ಲ ಬಿಜೆಪಿಯವರು. ಆರ್ ಅಶೋಕ್ ಅವರ ಅವಧಿಯಲ್ಲಿ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಹೇಗೆ ಕಂದಾಯ ಅಧಿಕಾರಿಗಳು ಹೇಗೆ ಸರ್ಕಾರಿ ಭೂಮಿಯನ್ನ ಕಂಡುಕೊಂಡವರಿಗೆ ಹೇಗೆ ಪರಭಾರ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಿದೆ. ಕೆಲವು ತಹಶೀಲ್ದಾರ್ಗಳ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ ಬಳಿಕ ತನಿಖೆಗಳು ನಡೀತಾ ಇದೆ. ಬಿಜೆಪಿ ಅವಧಿಯಲ್ಲಿ ಈ ರೀತಿ ಅಕ್ರಮ ಪರಭಾರೆ ಆದಂತಹ ಭೂಮಿಗಳನ್ನ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಮತ್ತೆ ವಾಪಸ್ ಪಡೆಯುವಂತಹ ಕಾರ್ಯಾಚರಣೆಯನ್ನು ಕೂಡ ಸರ್ಕಾರ ಕೈಗೊಳ್ತಾ ಇದೆ. ಅಂದ್ರೆ ಎಲ್ಲಾ ರೀತಿಯಾದಂತಹ ಎಲ್ಲಾ ಸ್ವರೂಪದ ಕಾರ್ಯಾಚರಣೆಯನ್ನ ಸರ್ಕಾರ ಕೈಗೊಂಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್. 1803 ಕೋಟಿ ರೂಪಾಯಿ ಮೊತ್ತದ ಆಸ್ತಿ
ಕಳೆದ 2.5 ವರ್ಷದ ಅವಧಿಯಲ್ಲಿ ಬರೀ ಬೆಂಗಳೂರಲ್ಲೇ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿರುವಂಥದ್ದು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.